ಕೈ ಅಡ್ಡ ಹಾಕ್ಲಾ? ಎಲ್ಲೋ ಬೋರ್ಡ್ ಕಾಣಿಸಿದ ತಕ್ಷಣ ಕೈ ಅಡ್ಡ ಹಾಕ್ಬಿಡ್ತೀನಿ. ಇಲ್ಲಿ ಜಾಸ್ತಿ ಬಸ್ಗಳೆಲ್ಲ ಇರಲ್ಲ, ಸುಮೋಗಳೇ ಇರಲ್ಲ. ಕೇಳು ಕೇಳು. ಸೊ ನಮ್ಗೆ ರೋಡಲ್ಲಿ ನಾವು ಅಡ್ಡ ಹಾಕಿದಕ್ಕೆ ಒಂದು ಕ್ಯಾಬ್ ಸಿಕ್ಕಿದೆ. ಇದು ನಮ್ಮನ್ನ ತನ್ಮಾರ್ಕ್ ತನಕ ಬಿಡ್ತಾರೆ, ಮತ್ತೆ ಅಲ್ಲಿನೂ ಶೇರ್ಡ್ ಕ್ಯಾಬ್ ಸಿಗುತ್ತೆ ಅಂದಿದ್ದಾರೆ. ಲೆಟ್ಸ್ ಟ್ರೈ. ಸೊ ನಾವಿವಾಗ ತನ್ಮಾರ್ಕ್ ರೀಚ್ ಆಗಿದ್ದೀವಿ ಅಂಡ್ ನಮ್ದು ಕ್ಯಾಬ್ ಏನಿದೆ ಇಲ್ಲಿ ಡ್ರಾಪ್ ಮಾಡಿದ್ರು. ಇಲ್ಲಿನೂ ಶೇರ್ಡ್ ಕ್ಯಾಬ್ ಸಿಗುತ್ತಂತೆ, ನೋಡೋಣ ಟ್ರೈ ಮಾಡೋಣ ಅಂತ ಹುಡುಕ್ತಾ ಇದೀವಿ. ನಾವಿಲ್ಲಿ ಚೆಕ್ ಮಾಡಿದ್ವಿ, ರಂಗ್ ವಾಟರ್ ಫಾಲ್ಸ್ ಗೆ ಶೇರ್ಡ್ ಕ್ಯಾಬ್ ಸಿಗಲ್ಲ, ಗುಲ್ಮರ್ಗ್ಗೆ ಸಿಗುತ್ತೆ. ಸೊ ಇಲ್ಲೊಂದು ಯಾವ್ದೊಂದು ಅಸೋಸಿಯೇಷನ್ ಸಿಕ್ತು, ಅವರು 1500ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನಾವ್ ಹೇಳಿದೀವಿ ನಾವ್ ಜಸ್ಟ್ ಕರ್ಕೊಂಡು ಹೋಗ್ಬಿಡಿ, ನಾವು ವಿಡಿಯೋ ಎಲ್ಲ ತೆಕ್ಕೊಂಡು ಆರಾಮಾಗಿ ಬರ್ತೀವಿ ಅಂತ. ಸೊ ಅದಕ್ಕೆ ಒಪ್ಪಿದ್ದಾರೆ, ನೋಡೋಣ ಬನ್ನಿ. ಏನ್ ಮಾಡ್ತಾ ಇದೀಯಾ? ಬ್ಯಾಗ್ ಇಡಕ್ ಕೂಡ ಇಲ್ಲೆಲ್ಲೂ ಜಾಗ ಇಲ್ಲ ಆಕ್ಚುಲಿ. ಸೊ ಸ್ನೋ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ಲಾಟ್ ಆಯ್ತು ಇವಾಗ. ಯು ಕ್ಯಾನ್ ಕೀಪ್ ಅವರ್ ಬ್ಯಾಗ್. ಏನ್ ಸೇಫ್ಟಿ ಇಲ್ಲ, ಏನಿಲ್ಲ, ಯಾವ ಗ್ಯಾರಂಟಿ ಚೂರ್ ಅವನಿಗೆ ಏನಾದ್ರು ಸ್ಲಿಪ್ ಆಯ್ತು ಅಂದ್ರೆ ಗಾನ್, ಸ್ಕ್ರಾಪ್ ಆಗೋಗ್ಬಿಡ್ತೀನಿ ನಾನು ಮತ್ತೆ. ಮತ್ತೆ ಬಿದೋಗಾಕಿಲ್ಲ, ನಾನು ನೋಡ್ಕೊಂಡು ಹೆಜ್ಜೆ ಇರ್ತಾ ಇದ್ದೀನಿ. ಮತ್ತೆ ತಪಾರಂತ ಬಿದೋದ್ರೆ ಆಗಲ್ಲ, ಅಷ್ಟೇ. We have come to the closest viewpoint of this waterfall and ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಫ್ರೀಸ್ ಆಗಿ ಹೋಗಿದೆ and it is so beautiful to see. This is just the start of the winter. ಇನ್ನು ವಿಂಟರ್ ಪೀಕ್ ಆಗ್ತಾ ಇಲ್ಲೇನ್ ಕೆಳಗಡೆ ಹರಿತಾ ಇದ್ದು ಆ ನೀರನ್ನು ಪಕ್ಕಾ ಫ್ರೀಸ್ ಆಗಿ ಹೋಗ್ಬಿಡುತ್ತೆ. ನಾವು ಡ್ರಂಗ್ ವಾಟರ್ ಫಾಲ್ಸ್ ಇಂದ ಸ್ವಲ್ಪ ಮೇಲ್ಗಡೆ ಟ್ರೆಕ್ ಮಾಡ್ಕೊಂಡ್ ಬಂದ್ವಿ. ಪಾತ್ ಸ್ವಲ್ಪ ಸ್ಲಿಪ್ಪರಿ ಆಗಿತ್ತು, ಬಟ್ ಇಟ್ ಇಸ್ ವರ್ತ್ ಇಟ್. ಯಾಕಂದ್ರೆ ಇಲ್ಲಿ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ. ಇಟ್ಸ್ ಸೋ ಅಮೇಸಿಂಗ್ ಹಿಯರ್. ಎಲ್ಲಾ ಕಡೆ ಸ್ನೋ ಇದೆ ಅಂಡ್ ಸ್ನೋ ಅಂದ್ರೆ ಫ್ರೆಶ್ ಸ್ನೋ ಅಲ್ಲ, ಸ್ನೋ ಬಿದ್ದು ಒಂದ್ ಗಟ್ಟಿ ಲೇಯರ್ ಆಗಿರುತ್ತೆ. ಸೊ ನಡಿಬೇಕಾದ್ರೆ ಸಿಕ್ಕಾಪಟ್ಟೆ ಜಾರ್ತಾ ಇದೆ ಅಂಡ್ ಈ ಚಳಿಗೆ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅನ್ಸ್ತದೆ. ಇಲ್ಲೆಲ್ಲ ಅಂಗಡಿಗಳ ಎದುರುಗಡೆ ಈ ತರ ಒಂದು ಬಾನ್ ಫೈರ್ ತರ ಹಾಕಿರ್ತಾರೆ. ಕುತ್ಕೊಂಡು ಇವಾಗ ಬಿಸಿ ಮ್ಯಾಗಿ ತಿನ್ನೋಣ ಅಂತ ಆರ್ಡರ್ ಮಾಡ್ತೀವಿ. We had some food, explored the place little more, spent some time around the waterfalls and called it a day. I hope you enjoyed watching this episode. See you in the next one. Bye.